ನನಗೆ ಬಹಳಷ್ಟು ಖೇದಕರ ಇದೆ. ನಾನು ಈ ಘಟನೆಯನ್ನು ಒಟ್ಟಾಗಿ ಖಂಡಿಸ್ತೇನೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಅಥವಾ ವಾಚ್ಮ್ಯಾನು ಅಥವಾ ಅವರಲ್ಲಿರ್ತಕ್ಕಂಥ ಯಾರು ಸಿಬ್ಬಂದಿಗಳಿದ್ದಾರೆ ಅವರ ವರ್ತನೆ ಕ್ಷಮಿಸುವಂತದ್ದಲ್ಲ. ಅವರು ತಮ್ಮ ಲಿಮಿಟ್ ಅನ್ನು ಎಕ್ಸೀಡ್ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾರಿಗೂ ಯಾರ ಜೀವವನ್ನು ಬಲಿ ತೆಗೆದುಕೊಳ್ಳುವಂತ ಒಂದು ಪ್ರಮೇಯ ಇಲ್ಲ, ಅಲ್ಲಿ ಅಂತ ಸಂದರ್ಭ ಕೂಡ ಉದ್ಭವಿಸಿರ್ಲಿಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಯಾರು ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ರಿವಾಲ್ವರ್ ಕೊಡುವುದು ಅಥವಾ ಬಂದೂಕು ಕೊಡುವುದು, ಅವರಿಗೆ ಅದಕ್ಕೆ ಬೇಕಾದಂತಹ ನಾಲೆಜ್ ಅನ್ನು ಕೊಟ್ಟು, ಅದಕ್ಕೆ ಬೇಕಾದಂತಹ ಇದು ಕ್ಲಾಸಸ್ ಅನ್ನು ಕೊಟ್ಟು, ಯಾಕೆ ಯಾವ ಸಂದರ್ಭದಲ್ಲಿ ಹೇಗೆ ಉಪಯೋಗ ಮಾಡಬೇಕು ಅಂತ ಇದೆ. ಅದನ್ನು ಬಿಟ್ಟು ಅವರು ಇದೊಂದು ಘಟನೆಯನ್ನ ಮಾಡಿದ್ದಾರೆ. ಹಾಗಾಗಿ ಈ ಘಟನೆ ನಾನು ಖಂಡಿಸುವಂತದ್ದು, ಸರ್ಕಾರವು ಖಂಡಿಸಬೇಕು. ಮತ್ತು ಯಾರು ಈ ಘಟನೆಯಲ್ಲಿ ಭಾಗಿಯಾಗಿದ್ದಾರೆ ಅದನ್ನ ಕಂಡುಹಿಡಿಯಲಿಕ್ಕೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಬೇಕು, SIT ಮಾಡಬೇಕು. ಯಾಕೆ ನೀವು ಮೆಜಿಸ್ಟ್ರೇರಿಯಲ್ ಇನ್ಕ್ವೈರಿ ಮಾಡ್ತೀರಿ, ಹೌದು ಮೆಜಿಸ್ಟ್ರೇರಿಯಲ್ ಇನ್ಕ್ವೈರಿ ಮಾಡ್ತೀರಿ, ಅದು ಅಫಿಡವಿಟ್ ಆಗಬೇಕು, ಅದು ಇಟ್ ವಿಲ್ ಟೇಕ್ ಲಾಂಗ್ ಟೈಮ್. ನಮ್ಗೆ ಈಗ ಏನ್ ಬೇಕಾಗಿದ್ದು ಅಂದ್ರೆ ಅಮಾಯಕ 3 ಜೀವಗಳನ್ನ ಬಲಿ ತೆಗೆದುಕೊಳ್ಳಲಿಕ್ಕೆ ಅರಣ್ಯ ಇಲಾಖೆಯವರಿಗೆ ಕೊಟ್ಟ ಅಧಿಕಾರ ಕೊಟ್ಟವರು ಯಾರು, ಯಾಕಾಗಿ ಬಲಿ ತಗೊಂಡ್ರಿ, ಅಲ್ಲಿ ಅಂತ ಸಂದರ್ಭಗಳು ಏನಿತ್ತು, ಇದನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ನನಗೆ ಅನಿಸ್ತದೆ SIT ಇಸ್ ದ ಬೆಸ್ಟ್ ವೇ ಆಫ್ ಇನ್ವೆಸ್ಟಿಗೇಷನ್. ಮತ್ತು ನೀವು ಮ್ಯಾಜಿಸ್ಟ್ರೇಟ್ ಇನ್ಕ್ವೈರಿ ಬೇಕಾದ್ರೂ ಮಾಡಿ, ಏನ್ ಬೇಕಾದ್ರೂ ಮಾಡಿದ್ರೆ ಮಾತ್ರ ಸತ್ತಂತ ಕುಟುಂಬದವರಿಗೆ ನ್ಯಾಯ ಸಿಗ್ತದೆ ಅಂತ ನನ್ನ ಅಭಿಪ್ರಾಯ. ಅದು ಮಾತ್ರ ಅಲ್ಲ, ಈ ಸತ್ತಂತ ಕುಟುಂಬದವರಿಗೆ, ಯಾರವರ ಕುಟುಂಬದವರು ಇವತ್ತು ಅಮಾಯಕರ ಕುಟುಂಬ ಇವತ್ತು ಅಬಲೆಯರಾಗಿದ್ದಾರೆ, ತಮ್ಮ ಬ್ರೆಡ್ ವಿನ್ನರ್ಸ್ ಅನ್ನ ಕಳ್ಕೊಂಡಿದ್ದಾರೆ, ತಮ್ಮ ಜೀವನಕ್ಕೆ ಆಧಾರವಾಗಿರುವ ಕಳ್ಕೊಂಡಿದ್ದಾರೆ. ಅವರ ಕುಟುಂಬಕ್ಕೆ ಕನಿಷ್ಠ 1 ಕೋಟಿ ರೂಪಾಯಿ ಕಾಂಪನ್ಸೇಷನ್ ಸರ್ಕಾರ ಘೋಷಣೆ ಮಾಡಬೇಕು. ಮತ್ತು 5 ಲಕ್ಷ ಕೊಟ್ಟಿದ್ದೇನೆ ಅಂತ ಹೇಳ್ಬೋದು, 5 ಲಕ್ಷ ಸಾಮಾನ್ಯವಾಗಿ ಮ್ಯಾನ್ಯುವಲ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಬಟ್ ಇದು ಗಂಭೀರವಾಗಿರ್ತಕ್ಕಂಥ ಘಟನೆ. ಈ ಘಟನೆಯಲ್ಲಿ ಯಾರು ಮೃತರಾಗಿದ್ದಾರೆ ಅವರ ಕುಟುಂಬಕ್ಕೆ ಸಹಾಯ ಮಾಡಬೇಕು, ಅವರ ಕುಟುಂಬಕ್ಕೆ ಒಂದು ನೌಕರಿಯನ್ನ ಕೊಡಬೇಕು. ಮತ್ತು ಯಾರು ಈ ಘಟನೆಯ ಸಂದರ್ಭದಲ್ಲಿ ಕೆಲವರು ಉದ್ರೇಕದಿಂದ ಕೆಲವು ಘಟನೆಗಳು ನಡೆದಿದ್ರೆ ಅದರಲ್ಲೂ ಅವರಿಗೆ ತೊಂದರೆ ಕೊಡುವುದನ್ನು ಕೂಡಲೇ ನಿಲ್ಲಿಸಬೇಕು. ಇದು ನನ್ನ ಬೇಡಿಕೆ ಇದೆ. ಮತ್ತು ನ್ಯಾಯಸಮ್ಮತವಾದ ತನಿಖೆ SIT ಮೂಲಕನೇ ಆಗಬೇಕು ಅಂತ ಹೇಳುವಂಥದ್ದು ಖಂಡಿತವಾಗಿ ನನಗೆ ಭರವಸೆ ಇದೆ. ಒಂದು ವೇಳೆ SIT ನಡೆದು ತನಿಖೆ ಆದರೆ ಯಾರು ಈ ಕೃತ್ಯ ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಖಂಡಿತ ಆಗೇ ಆಗ್ತದೆ. ನಾನು ಕೂಡ ನಾಳೆ ವಿಧಾನ ಪರಿಷತ್ತಲ್ಲಿ ಈ ಬಗ್ಗೆ, ಇವತ್ತು ಬೆಳಿಗ್ಗೆನೇ ವಿಧಾನ ಪರಿಷತ್ತಲ್ಲಿ ವಿರೋಧ ಪಕ್ಷದವರು ಈ ವಿಚಾರವನ್ನು ಎತ್ತಿದಾಗ ನಾನು ಹೇಳಿದ್ದೇನೆ, ಇದು SIT ತನಿಖೆ ಆಗಬೇಕು ಮತ್ತು ಅಮಾಯಕರ ಜೀವವನ್ನು ಬಲಿ ತೆಗೆದುಕೊಂಡದಕ್ಕೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದೇನೆ. ಹಾಗಾಗಿ ಮುಂದೆ ನಾಳೆ ನಾಡ್ದು ಕೂಡ ನಾನು ಅದನ್ನ ಮುಂದುವರಿಸಿಕೊಂಡು ಹೋಗ್ತೇನೆ. ನೀವು ಕೂಡ ಸರ್ಕಾರದ ಸಚಿವರು ಏನ್ ಹೇಳ್ತಾರೆ ಸರ್, ಅರಣ್ಯ ಸಚಿವರು ಮಾತಾಡಿದ್ರ? ನಾನು ಅವರಿಗೆ ಜೊತೆ ಮಾತಾಡಿದ್ದೇನೆ, ತನಿಖೆ ಆಗ್ತಾ ಇದೆ, ಸೆಲ್ಫ್ ಡಿಫೆನ್ಸಿಗೋಸ್ಕರ ಮಾಡಿದ್ದಾರೆ. ನನ್ನ ಎಂತದ ಹೇಳ್ತಾರೆ, ಆತ್ಮರಕ್ಷಣೆಗಾಗಿ ನಾನು ಮಾಡಿದ್ದೇನೆ. ನನಗೆ ಅನಿಸ್ತದೆ ಅಲ್ಲಿ ಇರ್ತಕ್ಕಂಥ 5 ಮಂದಿ ಫಾರೆಸ್ಟ್ ಅವರು ಇದ್ರು, ಇವರು 4 ಮಂದಿ ಇದ್ರು. ಇವರು ತೆಗಿರ್ತಕ್ಕಂಥದ್ದು ಅವ್ರು ಹೇಳುವ ಪ್ರಕಾರ ನಾಡ ಪಿಸ್ತೂಲಿಯನ್ನ ಇತ್ತು ಅಂತ ಹೇಳ್ತಾರೆ. ಅವರು ಎಲ್ಲಿಯೂ ಇವರ ಕಡೆ ಫೈರ್ ಮಾಡಿದ್ದಿಲ್ಲ. ವಾಟ್ ಈಸ್ ದ ರೂಲ್ಸ್ ಆಫ್ ದ ಫೈರಿಂಗ್? ಅಟ್ ದ ಎಂಡ್ ಇಸ್ ದ ಲಾಸ್ಟ್ ಮಿನಿಟ್ ಜಾಬ್. ನಿಮ್ಗೇನಾದ್ರೂ ಆಯ್ತು ಅಂತ ಆದ್ರೆ 4 ಮಂದಿಯಲ್ಲಿ 3 ಮಂದಿಗೂ ನೀವು ಎಲ್ಲೆಲ್ಲಿ ಸಿಕ್ಕಾಪಟ್ಟೆ ಎಲ್ಲೆಲ್ಲಿ ಹಾಕ್ಬೇಕು ಅಲ್ಲಿ ಹಾಕಿ ಅವ್ರನ್ನ ಕೊಲೆ ಮಾಡ್ತೀರಿ ಅಂತ ಆದ್ರೆ ಇಸ್ ಇಟ್ ನಾಟ್ ಎ ಅಮೌಂಟ್ಸ್ ಟು ಮರ್ಡರ್? ಹೇಳಿದ್ದೇನೆ, ತನಿಖೆ ಆಗ್ಬೇಕು ಅಂತ ಹೇಳಿದ್ದೇನೆ, SIT ಮಾಡಬೇಕು ಅಂತ ಹೇಳಿದ್ದೀನಿ. ಮತ್ತು ಇದರ ಬಗ್ಗೆ ಅದನ್ನು ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ, ಪ್ರಾಥಮಿಕ ತನಿಖೆಗಳಾಗ್ತಾ ಇದೆ. ಮುಂದೆ ಅದನ್ನು ಪರಿಶೀಲನೆ ಮಾಡಿ ಕ್ರಮ ತೆಗೆದುಕೊಳ್ತಾರೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ.